ನಮಸ್ಕಾರ ಸ್ನೇಹಿತರೆ. 7/11/2025 ನಡೆದ KSF ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ 8ನೇ ತಾರೀಕು ಮತ್ತು 9ನೇ ತಾರೀಕು 12ನೇ ತಿಂಗಳ 2025 ನಡೆದ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆದಿತ್ತು. ಆದರೆ ಅನೇಕ ನಾನಾ ಕಾರಣಗಳಿಂದ ಕೆಲವು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗಿರೋದಿಲ್ಲ. ಆದ ಕಾರಣ ಅಂಥವ್ರಿಗೋಸ್ಕರ ಇನ್ನೊಂದು ಸಲ KE ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದು ಯಾರಿಗೆ ಅನ್ನೋದನ್ನ ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದು ನೋಡೋಣ, KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇವರು ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2025 ವಿಶೇಷ ಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯಂತೆ. ಇನ್ನು ಅರ್ಹತಾ ಪಟ್ಟಿ ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ KSET 2025 2/11/2025 ನಡೆಸಲಾಗಿರುತ್ತದೆ ಹಾಗೂ KSET ಪರೀಕ್ಷೆಯ ಕಟ್ ಆಫ್ ಅಂಕಗಳ ವಿಷಯವಾರು ಪಟ್ಟಿಯನ್ನು ದಿನಾಂಕ 21/11/2025 ಪ್ರಕಟಿಸಲಾಗಿದೆ. KSET 2025 ಪರೀಕ್ಷೆಗೆ ಹಾಜರಾಗಿರುವ ಮತ್ತು KSET 2025 ಅರ್ಜಿಯಲ್ಲಿ ವಿಶೇಷ ಚೇತನ ಮೀಸಲಾತಿ ಕೋರಿದ ಕಾರಣದಿಂದ KSET ಪರೀಕ್ಷೆಯ ಆಯಾ ವಿಷಯದಲ್ಲಿ ನಿಗದಿತ ಅರ್ಹತಾ ಅಂಕಗಳನ್ನು ಪಡೆದ 375 ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ 28/11/2025 ಪ್ರಕಟಿಸಿ ವಿಶೇಷ ಚೇತನ ಕೂಟದ ಅಡಿಯಲ್ಲಿ ಅರ್ಹತೆ ಪರಿಶೀಲಿಸಿ ಅರ್ಹ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ KSET ಪ್ರಮಾಣ ಪತ್ರ ನೀಡುವ ಸಲುವಾಗಿ ದಿನಾಂಕ 8/12/2025 ಹಾಗೂ 9/12/2025 ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ವಿಶೇಷ ಚೇತನ ಅಭ್ಯರ್ಥಿಗಳ ಪಟ್ಟಿಯನ್ನು ಸೂಚಿಸಲಾಗಿತ್ತು. ಹಾಗಾಗಿ ಸದರಿ ದಿನಾಂಕಗಳಂದು ನಡೆದ ವಿಶೇಷ ಚೇತನದ ವೈದ್ಯಕೀಯ ಪರಿಶೀಲನೆಯಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡಿರುವ ಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಅದೇ ರೀತಿ ವಿಶೇಷ ಚೇತನದ ವೈದ್ಯಕೀಯ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ಪ್ರಕಟಿಸಲಾಗಿದೆ. ಈ ಪಟ್ಟಿಯಲ್ಲಿ ಅರ್ಹರಿದ್ದು ಈ ಹಿಂದೆ ವಿವಿಧ ಕಾರಣಗಳಿಂದ ಬರಲು ಸಾಧ್ಯವಾಗದಿದ್ದರಿಂದ ದಿನಾಂಕ 9/11/2026 KEA 18ನೇ ಹಿಂದೆ ಯಾರು ಬರೋಕ್ಕಾಗಿಲ್ವೋ ಅವರು ಮತ್ತೆ ಅವಕಾಶ 9/1/2026 KEA 18ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 28/11/2025 ಪ್ರಕಟಣೆಯಲ್ಲಿರುವಂತೆ ಹಾಜರಾಗಬಹುದಾಗಿದೆ ಅಂತೆ. ಈ ದಿನವೂ ಗೈರು ಹಾಜರಾದಲ್ಲಿ ಮತ್ತೊಂದು ಅವಕಾಶ ನೀಡೋದಿಲ್ಲ ಅಂತ. ಅಂದರೆ ಇವಾಗ ಯಾರು ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ವೋ ಅವರು ಮತ್ತೊಮ್ಮೆ ಅವಕಾಶ ನೀಡಿದ್ದಾರೆ. ಯಾವಾಗಪ್ಪ ಅಂದರೆ 9/1/2026 ಕೂಡ ಅವಕಾಶ ಇರುತ್ತೆ. ದಯವಿಟ್ಟು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಅದು ಬೆಂಗಳೂರಿನಲ್ಲಿ ಇದೆ. ಮತ್ತು ಇದನ್ನು ಕೂಡ ಮಿಸ್ ಮಾಡಿದರೆ ಮತ್ತೆ ನಿಮಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದರೆ, ಹಾಗಾಗಿ ಎಲ್ಲರೂ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.